Hello, viewers. Namaskara. ನಾನು ನಿಮ್ ಸೂರಜ್. ನೀವು ನೋಡ್ಲಕತ್ತೀರಿ ಸೂರತ್ ಕನ್ನಡ ಹೋಲ್ಸೇಲ್ ಶಾಪ್ ದ ಒನ್ ಅಂಡ್ ಡೆಸ್ಟಿನೇಷನ್ ಟೆಕ್ಸ್ಟೈಲ್ ರಿಲೇಟೆಡ್ ಗಳು ಇದನ್ನ ಇನ್ಫಾರ್ಮೇಶನ್ಸ್ ಬೇಕಂದ್ರು ಇಲ್ಲಾಂದ್ರೆ ಹೊಸ ಕಾನ್ಸೆಪ್ಟ್ ದಾಗ ಅದು ಬಿ ಚಲೋ ಫ್ಯಾಬ್ರಿಕ್ ದಾಗ ಕಾನ್ಸೆಪ್ಟ್ಸ್ ಗಳು ಬೇಕು ಇನ್ನ ಸೀಸನಬಲ್ ಅಪ್ಡೇಟ್ಸ್ ಗಳು ಬೇಕಂದ್ರು ಇವತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಸೊ ಇವತ್ತು ಈ ವಿಡಿಯೋದಾಗ ನಮ್ ಕಸ್ಟಮರ್ ಡೌಟ್ ಐತು. ಸೊ ₹100 ಇನ್ವೆಸ್ಟ್ ಮಾಡಿ 500ದಾಗ ಸೀರೆ ಸೇಲ್ ಆಗ್ತದ, ಅದು ಬಿ ಫ್ಯಾನ್ಸಿ ಕಾಟನ್ ಸೀರೆ. ಸೊ ಇವತ್ತು ಈ ವಿಡಿಯೋದಾಗ ನಾನ್ ನಿಮ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ಅದು ಬಿ ನಮ್ ಸರಿ ಆಯ್ತು ನಮ್ ಪಾರಸನ್ನ ಅವ್ರ ಕಂಪ್ಲೀಟ್ ಕೌಂಟರ್ ದಾಗ ಆರ್ಟಿಕಲ್ಸ್ ಐತು. ಸೊ ಅದ್ರ ಕಂಪ್ಲೀಟ್ ಅವ್ರ ನಾಲೆಜ್ ಐತು. ಸೊ ಅವ್ರ ಸರಿ ನಾವ್ ಬೆಟಾಗಿ ಅವ್ರ ಬಲ್ಲಿಂದ ಇನ್ಫಾರ್ಮೇಶನ್ ತಗೊಂಡಿ ಸೊ ಏದ್ ಬೆಸ್ಟ್ ಇನ್ಫಾರ್ಮೇಶನ್ ಬರ್ತದ ಅದು ನಾ ನಿಮ್ಗೆ ಔಟ್ಪುಟ್ ದಾಗ ನಾ ಈ ವಿಡಿಯೋದಾಗ ಪ್ರೊವೈಡ್ ಮಾಡ್ತೀನಿ. ಸೊ ನಮಸ್ಕಾರ ಪಾರಸನ್ನ. ನಮಸ್ಕಾರ. ಫಸ್ಟ್ ನಮ್ಮ ಕನ್ನಡವರಿಗೆ ಎಲ್ಲಾರ್ಗೆ ವಿಡಿಯೋ ನೋಡೋರಿಗೆ ಎಲ್ಲಾರ್ಗೆ ನಮಸ್ಕಾರ. ಮತ್ತೆ ಎಲ್ಲಾರು ಸೇಫ್ ಅಂಡ್ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹೇಳಿ ಸೊ sir. ಹೆಂಗಿದೀವನ್ನ? ಚೆನ್ನಾಗಿದ್ದೀನಿ ಸರ್. ಸೊ ಇವತ್ತು ಈ ವಿಡಿಯೋದಾಗ ಕಸ್ಟಮರ್ ಡೌಟ್ ಆಯ್ತು, ಯಾರನ್ನ ಸೀರೆದಾಗ ₹100 ಇನ್ವೆಸ್ಟ್ ಮಾಡಿ ಆ ಸೀರೆ 500ದಾಗ ಸೇಲ್ ಮಾಡ್ಸಕ್ತಿರಿ ಇಲ್ಲ ಕಾಟನ್ ಸೀರೆದಾಗ ಅದು ಬಿ ಆತರ ಸರ್, ₹100 ಸೀರೆ ತಗೊಂಡು ₹500 ಮಾಡ್ಲಿಕ್ಕೆ ಆಗಲ್ಲ. ನೀವು 250 350 ಅಂದ್ರೆ ಕಸ್ಟಮರ್ ಮೇಲೆ ನಿಮ್ದು ಮಾರ್ಜಿನ್ ಇರುತ್ತೆ. ನೀವು ಕಸ್ಟಮರ್ ನೋಡಿ ಪ್ರೈಸ್ ಹೇಳ್ಬೋದು ಕಸ್ಟಮರ್ಗೆ. ಸೊ ಇನ್ನ ಅವ್ರು ಯಾರನ್ನ ಮನಿ ಬಲ್ಲಿ ಕುಂತಿ ಅವ್ರ ಸೀರೆದಾಗ ಬಿಸ್ನೆಸ್ ಮಾಡ್ಲಾಕತ್ತಾರ, ಪರ್ಟಿಕ್ಯುಲರ್ ಕಾಟನ್ ಬಿಸ್ನೆಸ್ ಅಂದ್ರ ಯಾಕಂದ್ರ ನಮ್ ಸೌತ್ ದಾಗ 365 ಡೇಸ್ ಚಲೋ ಅಂದ್ರ ಚಲೋ ಸೇಲ್ಸ್ ಆಯ್ತು. ಯಾಕಂದ್ರ ಕಾಟನ್ ಸೀರೆಗಳು ನಮ್ಮಲ್ಲಿ ಬೊಕ್ಕಲ್ ಸೇಲ್ ಆಗ್ತಾವಲ್ಲ. ಸೊ ಮನಿ ಕುಂತಿ ಯಾರನ್ನ ಸೀರೆ ಬಿಸ್ನೆಸ್ ಮಾಡ್ಲಾಕತ್ತಾರ. ಸೊ ಫಾರ್ ಎಕ್ಸಾಂಪಲ್ ಈ ಸೀರೆ ಅವ್ರ ₹100ದಾಗ ಪರ್ಚೇಸ್ ಮಾಡಾರ, 500ದಾಗ ಸೇಲ್ ಆಗ್ತದ ನಮ್ಮ ಮನಿ ಕುಂತು. ಅಷ್ಟು ಮಾರ್ಜಿನ್ ತಗೊಳಕ್ ಆಗಲ್ಲ. ಅಂಗಡಿಯಲ್ಲಿ ಮಾರ್ಜಿನ್ ತಗೊಳಕ್ ಆಗಲ್ಲ. ₹100 ಸೀರೆ ಯಾವಾಗ ನೀವು ₹500 ಸೇಲ್ ಮಾಡ್ಲಿಕ್ಕೆ ಆಗಲ್ಲ. ₹100 ಸೀರೆ ₹250 300 ಆರಾಮಾಗಿ ಸೇಲ್ ಮಾಡಕ್ಕೆ ಆಗತ್ತೆ. ಸೊ ವಿವರ್ಸ್ ನೋಡ್ಕೊಂಡ್ರಲ್ಲ, ಯಾವಾಗ ಬಿ ನೀವು ಬಿಸ್ನೆಸ್ ಮಾಡಿದ್ರು ಜಾಸ್ತಿ ಆಶಾ ಇಡ್ಕೋಬ್ಯಾರ್ರಿ. ಯಾಕಂದ್ರು ಫಸ್ಟ್ ಯಾವಾರೈತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರ ಮನಿ ಕುಂತಿ, ಸೊ ಅವ್ರ ಈಗ ₹100ದಾಗ ಸೀರೆ ಪರ್ಚೇಸ್ ಮಾಡಿದ್ರು ಬರೀ 30% ಇಲ್ಲಾಂದ್ರೆ 35% ನೀವು ಪರ್ಸೆಂಟೇಜ್ ಆಡ್ ಮಾಡ್ಕೊಂಡು ಸೇಲ್ ಮಾಡಿದ್ರು ಫಸ್ಟ್ ನಿಮ್ಗೂ ಕಸ್ಟಮರ್ ಗ್ಯಾದರ್ ಆಗ್ತದ. ಆ ತರ ನಿಮ್ಗೂ ಕಾಂಟ್ಯಾಕ್ಟ್ಸ್ ಸೆಂಡ್ ಆಗ್ತಾವ. ಇದ್ರಾಗ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗ್ತದ. ಇಲ್ಲಂದ್ರೆ ನಿಮ್ ಮನಿ ಬಲ್ಲಿ ಯಾರೈತೋ ಅವ್ರಿಗೆಲ್ಲರೂ ಗೊತ್ತಾಗ್ತದ. ಸೊ ಫಲಾನ ಪರ್ಸನ್ ಇವರು ಸೀರೆಗಳು ಸೇಲ್ ಮಾಡ್ಲಕತ್ತಾರ, ಅದು ಬಿ ಕಡಿಮೆ ಪ್ರೈಸ್ ದಾಗ. ಸೊ ಕಡಿಮೆ ಪ್ರೈಸ್ ಅಂದ್ರು ಆ ಡೈರೆಕ್ಟ್ ನಿಮ್ ಬಲ್ಲಿ ಬರ್ತಾರ, ಬೆಟ್ ಹಾಕ್ತಾರ. ಸೊ ನಿಮ್ ಬಲ್ಲಿ ಅವ್ರು ನಿಮ್ ಕರ್ತಾರ. ಸೊ ಬೇರೆ ವೆರೈಟೀಸ್ ಐತು ನಿಮ್ ಬಲ್ಲಿ. ಸೊ ನಮ್ಗೂ ಪ್ರೈಸ್ ರೇಂಜ್ ಆಗ ತೋರ್ಸ್ತಂದ್ರು. ಸೊ ಫಸ್ಟ್ ಟೈಮ್ ನೀವು ಸರ್ವಿಸ್ ಚಲೋ ಪ್ರೊವೈಡ್ ಮಾಡಿದ್ರು. ಸೊ ನೆಕ್ಸ್ಟ್ ಟೈಮ್ ಅವ್ರು ನಿಮ್ ಬಲ್ಲಿ ಬರ್ತಾರ. ಸೊ ಆವಾಗ ನೀವು ಬಿಸ್ನೆಸ್ ದಾಗ ಸ್ವಲ್ಪ ಪರ್ಸೆಂಟೇಜ್ ಆಡ್ ಮಾಡ್ಕೋರಿ. ಎಷ್ಟು ಅಲ್ಲ 5% ಆಡ್ ಮಾಡ್ಕೊಂಡ್ರು ಸಾಕು. ಯಾಕಂದ್ರೆ ನೀವು ಬಿಸ್ನೆಸ್ ಅವಾಗೆ ಡೆವಲಪ್ ಆಗ್ತದೆ. ಸೊ ಆ ಟೈಮ್ ದಾಗ ನೀವು ಜಾಸ್ತಿ ಪರ್ಸೆಂಟೇಜ್ ಆಡ್ ಮಾಡಿದ್ರು ಕಸ್ಟಮರ್ ಮತ್ತೆ ಬರಂಗಿಲ್ಲ. ಸೊ ಯಾವಾಗ ಬಿ ಈ ಗಡ್ಬಡ್ ಮಾಡ್ಬಾರ್ರಿ. ಇನ್ನೊಂದು ಪರ್ಸನ್ ಯಾರೈತೆ ಅಂಗಡಿದಾಗ ಕುಂದಿರ್ತಾರಲ್ಲ, ಸೊ ಅವ್ರ ಇದನ್ನ ಸೀರೆ ಪರ್ಚೇಸ್ ಮಾಡ್ಕೊಂಡ್ರು ಎಷ್ಟು ಪರ್ಸೆಂಟೇಜ್ ಅವ್ರ ಆಡ್ ಮಾಡ್ಕೋಬೇಕು? ಇವಾಗ ಅಂಗಡಿ ಮೇಲೆ ಇರುತ್ತೆ. ನಿಮ್ ಅಂಗಡಿ ಯಾವ ಏರಿಯಾಲಿ ಇದೆ, ನಿಮ್ದು ಲೊಕೇಶನ್ ಹಿಂಗಿದೆ, ಆತರ ನೀವು ಪ್ರಾಫಿಟ್ ಮಾಡ್ಬೋದು. ಅಂದ್ರೆ ಸಿಟಿ ಏರಿಯಾಲಿ ಇದ್ರೆ ನೀವು ಆರಾಮಾಗಿ 40% 50% ಲಾಭ ಇಟ್ಕೊಂಡು ಪ್ರಾಫಿಟ್ ಸೇಲ್ ಮಾಡಬಹುದು ನೀವು. ಸೊ ಫಾರ್ ಎಕ್ಸಾಂಪಲ್ ಅವ್ರದ್ದು ಅಂಗಡಿ ಬೆಂಗಳೂರದಾಗ ಐತಂದ್ರು, ಸೊ ಈ ಸೀರೆದಾಗ ಏನ್ ಪರ್ಸೆಂಟೇಜ್ ಆಡ್ ಮಾಡ್ಕೋಬೇಕು? ಇವಾಗ ಅನ್ಕೊಂಡ್ಲಿ ಇದು ₹200 ಸೀರೆ ಇದೆ ಅಂದ್ರೆ ನೀವು ಆರಾಮಾಗಿ ₹500 ಸೇಲ್ ಮಾಡ್ಬೋದು. ಸೊ ಈ ತರ ಡಿಫ್ರೆನ್ಸ್ ಇರ್ತದ ಬಿಸ್ನೆಸ್ ದಾಗ. ಯಾವಾಗ ಅಂದ್ರ ಬಿ ಅವ್ರದ್ದು ಜಾಸ್ತಿ ಬೊಕ್ಕುಲ್ ಗಡ್ಬಡ್ ಮಾಡ್ಬೇಡ್ರಿ. ಬಿಸ್ನೆಸ್ ದಾಗ ಯಾವಾಗ ಬಿ ಸ್ಲೋದಾಗ ಡಿಸಿಷನ್ ತಗೋಬೇಕು. ಯಾಕಂದ್ರು ಬಿಸ್ನೆಸ್ ಒಂದ್ ಸರಿ ನೀವು ಕಸ್ಟಮರ್ ರಿಲೇಷನ್ ಕ್ರಿಯೇಟ್ ಮಾಡಿದ್ರು ಅವ್ರ ಸೆಕೆಂಡ್ ಟೈಮ್ ಬಿ ನಮ್ಮಲ್ಲಿ ಬರಬೇಕು. ಯಾಕಂದ್ರೆ ನಾವ್ ಅಂತ ಸರ್ವಿಸ್ಗಳು ಪ್ರೊವೈಡ್ ಮಾಡಿದ್ರೆ ಸೆಕೆಂಡ್ ಟೈಮ್ ಅವ್ರು ನಮ್ಮಲ್ಲಿ ಬರ್ತಾರ. ಸೊ ನಮ್ಕನ್ನ ಬೆಟರ್ ಕ್ವಾಲಿಟಿ ನಮ್ ಮಾರ್ಕೆಟ್ ದಾಗ ಬೊಕ್ಕುಲ್ ಗಡಿ ಸಿಗ್ತಾವ. ಮತ್ತೆ ನಿಮ್ಮಲ್ಲಿ ಯಾಕೆ ಬರ್ಬೇಕಂದ್ರೆ ನೀವು ಪ್ರೊವೈಡ್ ಮಾಡ್ಬೇಕಂತ ಸರ್ವಿಸ್ಗಳು. ಸರ್ವಿಸ್ ಇನ್ನ ಪ್ರೈಸ್ ರೇಂಜ್ ಇನ್ನ ಕ್ವಾಲಿಟಿ. ಸೊ ಈ 3 ವಿಷಯ ನೀವು ಗೊತ್ತಿಡ್ಕೊನಿ ನೀವು ಸೀರೆ ಬಿಸ್ನೆಸ್ ಮಾಡಿದ್ರು ಆಟೋಮೆಟಿಕ್ ಸಕ್ಸಸ್ ಆಗ್ತದೆ. ಸೊ ಪಾರಸನ್ನ ಫಾರ್ ಎಕ್ಸಾಂಪಲ್ ನಮ್ ಕೇಸರ್ ಟೆಕ್ಸ್ಟೈಲ್ ಕಂಪನಿದಾಗ ಯಾರನ್ನ ವಿಸಿಟ್ ಮಾಡ್ಯಾರ, ಅವ್ರಿಗೂ ಬೊಕ್ಕುಲ್ ದೊಡ್ಡ ಶೋರೂಮ್ ಆಯ್ತು. ಸೊ ಶೋರೂಮ್ ಅಂತ ಟೇಸ್ಟ್ ಕಾನ್ಸೆಪ್ಟ್ ಗಳು ನಮ್ಮಲ್ಲಿ ಏನೇನ್ ಸಿಗ್ತಾವ? ಖಂಡಿತ ಸಿಗುತ್ತೆ. ನಮ್ಮ ಹತ್ರ ಸೀರೆಯಲ್ಲಿ ಎಲ್ಲಾ ವೆರೈಟಿ ಸಿಗುತ್ತೆ. ಅಂದ್ರೆ ನೀವು ಅಂಗಡಿ ಆಗ್ತಾ ಇದ್ದೀರಿ ಅಂದ್ರೆ ₹45 ಇಂದ ₹3,000 4,000 ನಮ್ಮ ಹತ್ರ ಸೀರೆ ಸಿಗತ್ತೆ. ಸೊ ಈ 4-5 ಬಲ್ಲಿಂದು 3,000 ಸನ ಕಡಿಮೆ. ಇನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಇವು ಆಕ್ಚುಯಲ್ ಪ್ರೈಸ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಇನ್ನ ಈ ಪ್ರೈಸ್ ದಾಗ ನೀವು ಪರ್ಚೇಸ್ ಮಾಡ್ಕೊಂಡು ನಿಮ್ ಕೌಂಟರ್ ದಾಗ ಆಡ್ ಮಾಡ್ಕೊಂಡ್ರು. ಸೊ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರ್ದಾಗ ಕುಂತೀವಿ, ಸೊ ನಿಮ್ದು ಅಲ್ಲಿ ಅಂಗಡಿ ಐತಂದ್ರು ಬ್ಯಾಂಗ್ಳೂರ್ದಾಗ ನೀವು ಆರಾಮ್ಸ್ ಅಂಗಡಿ 45 ಬಲ್ಲಿಂದು
50% ಪ್ರತಿ ಆರ್ಟಿಕಲ್ ಮ್ಯಾಗೆ ನೀವು ಅಡ್ಜಸ್ಟ್ ಮಾಡ್ಸೋಗ್ತೀವಿ. ಇನ್ನ ನಿಮ್ಗೂ ಕಸ್ಟಮರ್ ಆಫರ್ ಪ್ರೊವೈಡ್ ಮಾಡ್ಬೇಕಂದ್ರು ಅದ್ರಾಗ ಬಿ ನೀವು 2% ಮೈನಸ್ ಮಾಡಿದ್ರು ಬಿ ಅದ್ರಾಗ ಬಿ ನಿಮ್ದು ಏನ್ ಲಾಸ್ ಇರಲ್ಲ, ಅದ್ರಾಗ ಬಿ ನೀವು ಪರ್ಫೆಕ್ಟ್ ಇರ್ತೀವಿ, ಏನೋ ಪ್ರಾಫಿಟ್ ದಾಗೆ ಇರ್ತೀವಿ. ಸೊ ಆ ತರ ಕಸ್ಟಮರ್ ರಿಲೇಷನ್ ಬಿಲ್ಡ್ ಮಾಡ್ಲಿ. ಫಾರ್ ಎಕ್ಸಾಂಪಲ್ ಈ ಬ್ಯಾಕ್ ಸೈಡ್ ಐತಲ್ಲ ನಾ ಈ ಸೀರೆಗಳು ಎಲ್ಲೋಸ್, ಸೊ ಇವೆ ಬರೀ ಶೋರೂಮ್ ಟೇಸ್ಟ್ ಐತಾ ಇಲ್ಲಾಂದ್ರೆ ಇವಿ ಅಂಗಡಿ ಟೇಸ್ಟ್ ಐತಾ ಎಲ್ಲೋಸ್? ಹಂಗಂತ ಏನಿಲ್ಲ, ನೀವು ಅಂಗಡಿ ಇದ್ರೆ ಅಂಗಡಿಲಿಯೇ ಸೇಲ್ ಮಾಡಬಹುದು, ಶೋರೂಮ್ ಇದ್ರೆ ಶೋರೂಮ್ ಸೇಲ್ ಮಾಡುದು. ನಿಮ್ಮ ಹತ್ರ ಕಸ್ಟಮರ್ ಹೆಂಗ್ ಇರ್ಬೇಕು. ಸೊ ಕಾಟನ್ ಸೀರೆದಾಗ ನಮ್ಗೂ ಇದು ಲಾಸ್ಟ್ ಪ್ರೈಸ್ ಐತಣ್ಣ ನಮ್ ಕೌಂಟರ್ದಾಗ. ಈ ಕೌಂಟರ್ ಅಲ್ಲಿ 115 ರೂಪಾಯಿಂದ ನಿಮ್ಗೆ 1200 ರೂಪಾಯಿ 1500 ರೂಪಾಯಿ ವರ್ಗೂ ಸಿಗತ್ತೆ ನಿಮ್ಗೆ ಈ ಸೆಕ್ಷನ್ ಅಲ್ಲಿ. 1000ದಾಗ ಬಿ ನಿಮ್ಗೂ ಪ್ರೀಮಿಯಂ ಸಿಗ್ಮೆಂಟ್ ದಾಗೆ ಆರ್ಟಿಕಲ್ಸ್ ಗಳು ಸಿಗ್ತದ. ಅದ್ರಾಗ ಕಂಪ್ಲೀಟ್ ಹೆವಿ ಎಂಬ್ರಾಯ್ಡ್ರಿ ವರ್ಕ್, ಇನ್ನ ನಮ್ದು ಪಟ್ಟು ಬಾರ್ಡರ್ ಅಂತಾರಲ್ಲ, ಸೊ ಅಂತವ್ ಕಾನ್ಸೆಪ್ಟ್ ಗಳು ಸಿಗ್ತಾವ. ಇನ್ನ ನಿಮ್ಗೂ ಎಂತ ಕಾನ್ಸೆಪ್ಟ್ ಗಳು ಬೇಕಂದ್ರು ಅಂತವ್ ಕಾನ್ಸೆಪ್ಟ್ ಗಳು, ಬರೀ ನಿಮ್ಗೂ ಸೌತ್ ಕಾನ್ಸೆಪ್ಟ್ ಗಳು ಬೇಕಂದ್ರು ಬಿ ನಿಮ್ಗೂ ಸೌತ್ ಕಾನ್ಸೆಪ್ಟ್ ದಾಗ ಸಿಗ್ತಾವ ಇಲ್ಲಿ. ಸೊ ಆಲ್ರೆಡಿ ನೀವು ಈ ವಿಡಿಯೋದಾಗ ನಾ ಕೌಂಟರ್ ಮ್ಯಾಗ್ ನಿದ್ದು ಸ್ಟಾಕ್ ನೀವು ನೋಡ್ಕೊಂಡ್ರಿ. ಈ ಬರೀ ನಮ್ ಸೌತ್ ದಾಗೆ ಈ ಬೊಕ್ಕುಲ್ ಅಂದ್ರೆ ಬೊಕ್ಕುಲ್ ಸೇಲ್ ಆಗಿ ಆರ್ಟಿಕಲ್ಸ್ ಗಳು. ಸೊ ನಿಮ್ಗೂ ಇಂಥ ಬಿಸ್ನೆಸ್ ಅಪ್ಡೇಟ್ ಗಳು ಡೈಲಿ ಬೇಸಸ್ ದಾಗ ಬೇಕಂದ್ರು ಸೊ ಇವತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ, ಇನ್ನ ಕಮೆಂಟ್ ಮಾಡ್ರಿ ನೀವ್ ಎಲ್ಲಿಂದ ನೋಡ್ಲಕತ್ತೀರಿ. ಇನ್ನ ನಿಮ್ಗೂ ಏದನ ಕ್ಯಾಟಗಿರಿದಾಗ ವಿಡಿಯೋ ನೋಡೋದೈತಂದ್ರು ಕಮೆಂಟ್ ಮಾಡಿದ್ರು ಅಂತ ಕ್ಯಾಟಗಿರಿದಾಗ ನಾ ವಿಡಿಯೋ ಕವರ್ ಮಾಡಿ ನಿಮ್ಗೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂತೆ ಅಲ್ಲ, ನೀವು ಸೂರತ್ ಗುಜರಾತ್ ವಿಸಿಟ್ ಮಾಡ್ಕೋಬೇಕು, ಅದು ಬಿ ರಿಯಲ್ ಮ್ಯಾನುಫ್ಯಾಕ್ಚರ್ ಬಲ್ಲಿ ಬೆಟ್ ಆಗಿ ಕಡಿಮೆ ಪ್ರೈಸ್ ದಾಗ ಆರ್ಟಿಕಲ್ಸ್ ಗಳು ಪರ್ಚೇಸ್ ಮಾಡ್ಕೋಬೇಕಂದ್ರು ಒಂದ್ಸರಿ ಕೇಸರಿ ಟೆಕ್ಸ್ಟೈಲ್ ಕಂಪನಿ ವಿಸಿಟ್ ಮಾಡ್ರಿ. ಸೊ ನೀವು ನನ್ ವಿಡಿಯೋ ನೋಡಿ ಬರ್ತರು. ನಾವು ರೈಲ್ವೆ ಸ್ಟೇಷನ್ ಬಲ್ಲಿಂದ, ಏರ್ಪೋರ್ಟ್ ಬಲ್ಲಿಂದ, ಬಸ್ ಸ್ಟಾಪ್ ಬಲ್ಲಿಂದ ಪಿಕಪ್ ಡ್ರಾಪ್ ಫೆಸಿಲಿಟಿ ನಿಮ್ಗೆ ಪ್ರೊವೈಡ್ ಮಾಡ್ಲಾಕತಿ. ಇನ್ನ ಲೇಟ್ ನೈಟ್ ಟ್ರಾವೆಲ್ ಮಾಡಿದ್ರು ರೈಲ್ವೆ ಸ್ಟೇಷನ್ ಬಲ್ಲೇ ನಮ್ದು ವೇಟಿಂಗ್ ಏರಿಯಾ ಆಯ್ತು. ಸೊ ನೀವೇ ಅಲ್ಲಿ ಆರಾಮ್ ಮಾಡ್ಕೊರಿ. ಸೊ ಮುಂಜಾನೆ ನಮ್ ಡ್ರೈವರ್ ಬರ್ತಾರ, ಅವ್ರು ನಿಮ್ ಪಿಕ್ ಮಾಡ್ಕೊಂಡು ನಮ್ ಸೇಲ್ಸ್ ಆಫೀಸ್ ಡ್ರಾಪ್ ಮಾಡ್ತಾರ. ಸೊ ಇಂಥವ್ ಸರ್ವಿಸ್ ಗಳು ಎಲ್ಲೋ ನಿಮ್ಗೂ ಸಿಗ್ತದ. ಯಾಕಂದ್ರು ಸೂರತ್ ದಾಗ ನೀವ್ ವಿಸಿಟ್ ಮಾಡಿದ್ರು ಇಲ್ಲಿ ಬೊಕ್ಕುಲ್ ದಲಾಲ್ಗೋಲ್ ಆಯ್ತು, ಏಜೆಂಟ್ ಗೋಲ್ ಆಯ್ತು. ಸೊ ಅವ್ರ ಏನು ಸಿದ್ಧ ನಿಮ್ ನೋಡಿರ, ಸೊ ಹೊಸ ಊರಿನಿಂದ ಬಂದಿರ ಅವ್ರು ತಗೊಂಡ್ ಹೋಗ್ತಾರ, ಇಲ್ಲಿನ ಕನ ಕಡಿಮೆ ಪ್ರೈಸ್ ದಾಗ ನಿಮ್ಗೆ ಕೊಡ್ತೀನಿ ಅಂತಾರ. ಸೊ ಯಾರು ಎಲ್ಲಿ ನಿಮ್ಗೆ ಏನ್ ಕೊಡ್ಸಂಗಿಲ್ಲ, ಅವ್ರ ಡೈರೆಕ್ಟ್ ಕಮಿಷನ್ ದಾಗೆ ಕೆಲಸ ಮಾಡ್ತಾರ. ಸೊ ಈ ಸೀರೆ 100 ರೂಪಾಯಿ ಇದ್ದರು ಈ ಸೀರೆ ನಿಮ್ಗೂ 200-300 ದಾಗೆ ಇಸ್ಕೊಡ್ತಾರ. ಯಾಕಂದ್ರೆ 200 ಅವ್ರದ್ದು ಪ್ರಾಫಿಟ್ ಆಗ್ತದ. ಸೊ ಇಂಥವ್ ಎಲ್ಲೋಸ್ಗಳು ನೀವು ಮಧ್ಯೆ ಹಿಡ್ಕೊಂಡು ಡೈರೆಕ್ಟ್ ವಿಸಿಟ್ ಮಾಡಿದ್ರು ನೀವು ಚಲೋ ಪ್ರಾಫಿಟ್ಸ್ ಆಗಿ ಇರ್ತೀವಿ. ಸೊ ಇನ್ನೊಂದ್ ಚಲೋ ಕ್ಯಾಟಗರಿ ತಗೊಂಡ್ ವಿಡಿಯೋ ಶೂಟ್ ಮಾಡ್ತೀವಿ. ಅಲ್ಲಿಂದ ನಮಸ್ಕಾರ, ಸಪೋರ್ಟ್ ಮಾಡಿದ್ರು ಚಲೋ ಐತನ ಪಾರಸನ ನಮ್ಗೂ. ಯಾಕಂದ್ರೆ ವ್ಯೂವರ್ಸ್ಗೂ ಒಂದ್ ಡೌಟ್ ಐತು, ನಮ್ ಕನ್ನಡ ಸೇಲ್ಸ್ ಪರ್ಸನ್ ಇರ್ತಾರ ಇಲ್ಲ ನಮ್ ಕೇಸರಿ ಟೆಕ್ಸ್ಟೈಲ್ ಕಂಪನಿದಾಗ ಅಂದ್ರು. ಸೊ ಅವ್ರಿಗೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂತಲ್ಲ, ನಮ್ಮಲ್ಲಿ ಕಂಪ್ಲೀಟ್ ಚಲೋ ಇನ್ಫಾರ್ಮೇಶನ್ ಆಯ್ತು. ಇನ್ನ ನಿಮ್ಗೂ ಬಿಸ್ನೆಸ್ ನಾಲೆಜ್ ಬಿ ನಾವ್ ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದ್ ಚಲೋ ಕ್ಯಾಟಗರಿ ಕವರ್ ಮಾಡಮ್. ಅಲ್ಲಿಂದ ಬಾಯ್, ನಮಸ್ಕಾರ. ನಮಸ್ಕಾರ. साड़ी कुर्ती या हो लहंगा, सही दाम का नाम केसरिया, सही दाम का नाम केसरिया.